ಈ ಬಿಜೆಪಿ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಇಡ್ಲಿ ಮಸಿಗೆ ಬುದ್ಧಿ ಹೇಳಿತ್ತಂತ ಹಂಗಾಗಿದೆ. ಈ ಮೊದಲು ಇದ್ದ ಪ್ರಧಾನಮಂತ್ರಿಗಳು ಎಷ್ಟು ಸಾಲ ಮಾಡಿದ್ರು, ಮೋದಿಯವರು ಅಧಿಕಾರ ಬಂದ ನಂತರ ಎಷ್ಟು ಸಾಲ ಮಾಡಿದ್ರು ಅದನ್ನ ನೋಡಲಿಲ್ಲ. ಮತ್ತು ಈ ನೀತಿ ಮೋದಿಯವ್ರಿಗೆ ಅನ್ವಯಿಸುವಂಗೆ ಜಾರಿ ಆಗಲಿ ಇಡೀ ರಾಷ್ಟ್ರದಲ್ಲಿ. ಈ ಬೊಮ್ಮಾಯಿಯವರು ಬೇರೆಯವ್ರ ತಟ್ಟೆಯಲ್ಲಿ ನೊಣ ಬಿದ್ದಿದ್ದು ನೋಡ್ತಾರೆ, ಅವ್ರ ತಟ್ಟೆಯಲ್ಲಿ ಕತ್ತೆ ಇದು ಕುದುರೆ ಬಿದ್ದಿದೆ, ಕತ್ತೆ ಬಿದ್ದಿದೆ, ಅದನ್ನು ಕಾಣೋದಿಲ್ಲ ಅವ್ರಿಗೆ. ಇದೇ ನೀತಿಯನ್ನು ಅವ್ರು ಇಡೀ ದೇಶದಲ್ಲಿ ಮೋದಿಯವರಿಗೆ ಸಹಿತ ಅನ್ವಯಿಸಲಿ, ಮೋದಿಯವರಿಗೆ ಸೂಚನೆ ಕೊಡಲಿ ಅವರು. ಆಮೇಲೆ ಇಲ್ಲಿ ರಾಜ್ಯದ ಬಗ್ಗೆ ಮಾತಾಡ್ಲಿ ಅವರು. ಅತಿ ಹೆಚ್ಚು ಸಾಲ ಮಾಡಿದ ಪ್ರಧಾನಮಂತ್ರಿ ಮೋದಿಯವರು. ಅವ್ರ ಸಾಲ ಅವ್ರು ತೀರಿಸ್ಲಿಕ್ಕೆ ಅವರು ಬದ್ಧರಾಗಿದ್ದಾರ. ಮೊದಲು ಅವರು ಕೇಂದ್ರ ಸರ್ಕಾರದವ್ರು ಮಾತಾಡಿ ಆನಂತರ ಇಲ್ಲಿ ರಾಜ್ಯ ಸರ್ಕಾರ ಬಗ್ಗೆ ಬಿಜೆಪಿ ಅವರು ಮಾಡಲಿ. ಮೋದಿಯವ್ರಿಗೆ ಹೇಳೋ ತಾಕತ್ತಿದೆಯಾ ಬೊಮ್ಮಾಯಿ ಅವರಿಗೆ? ಅವರು ಏನಿದೆ ಇಡ್ಲಿ ಮಸಿಗೆ ಬುದ್ಧಿ ಹೇಳ್ದಂಗೆ ಆಗಿರ್ತದೆ. ಆಡೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವರು ಬಿಜೆಪಿ ಅವ್ರ ಮನಸ್ಥಿತಿ ಹೆಂಗಿದೆ ಅಂದರೆ, ಈ ಕಾಂಗ್ರೆಸ್ ಅವ್ರ ತಟ್ಟೆಯಲ್ಲಿ ನೊಣ ಬಿದ್ದಿದ್ದನ್ನೇ ದೊಡ್ಡದು ಮಾಡ್ತಾರೆ. ಅವ್ರ ತಟ್ಟೆಯಲ್ಲಿ ಕತ್ತೆ ಸತ್ತು ಬಿದ್ದಿದೆ, ಅದನ್ನು ನೋಡಲಿ ಅವರು. ಇದು ಮೋದಿಯವ್ರಿಗೆ ಅನ್ವಯಿಸ್ತೈತೆ. ಎಷ್ಟು ಪ್ರಧಾನಮಂತ್ರಿಗಳಿದ್ರು ಅವಾಗ ಎಷ್ಟು ಸಾಲ ಇತ್ತು, ಇವ್ರು ಎಷ್ಟು ಸಾಲ ಮಾಡಿದ್ದಾರೆ ಮೋದಿಯವ್ರು ಬಂದ ನಂತರ. ಈಗ ರಾಜ್ಯ ಸರ್ಕಾರ ಸಾಲ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಏನು ಬೆಲೆ ಏರಿಕೆ ಆಗಿದೆ, ಆ ಮಧ್ಯಮ ವರ್ಗದವ್ರಿಗೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ. ಇವರು ರಾಜ್ಯ ಸರ್ಕಾರ ಸಾಲ ಮಾಡಿದ್ರು ಈ ಪಂಚ ಗ್ಯಾರಂಟಿಗಳ ಮೂಲಕ ಮಧ್ಯಮ ವರ್ಗದ ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. ಕೇಂದ್ರ ಸರ್ಕಾರದವರು ಸಾಲ ಮಾಡಿ ಉದ್ಯೋಗಪತಿಗಳದ್ದು ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಆನಂತರ ಇವರು GSTಯಲ್ಲಿ ರಾಜ್ಯಕ್ಕೆ ಬರಬೇಕಾದ ಪಾಲ ಬಗ್ಗೆ ಬೊಮ್ಮಾಯಿಯವರು ಒಂದಿನ ಆದರೂ ಸೊಲ್ಲು ಎತ್ತಿದಾರ. ಇವರು ಲೋಕಸಭಾ ಸದಸ್ಯರಾಗಿ ರಾಜ್ಯದ ಹಿತ ಕಾಯೋದು ಇವ್ರ ಜವಾಬ್ದಾರಿ ಅಲ್ವಾ? ಅದನ್ನು ಬಿಡ್ತಾರೆ ಇವರು. ಬಿಜೆಪಿಯವರು ಕಾಂಗ್ರೆಸ್ ತಟ್ಟೆಯಲ್ಲಿ ಬಿದ್ದನ್ನು ನೊಣನ ದೊಡ್ಡದು ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರ ತಟ್ಟೆಯಲ್ಲಿ ಕತ್ತೆ ಬಿದ್ದಿದೆ, ಅದನ್ನು ಅವ್ರು ನೋಡ್ಬೇಕು. ಅವ್ರು ಮೊದಲು ಅವರು ಸುಧಾರಿಸ್ಕೋಬೇಕು. ಬೊಮ್ಮಾಯಿಯವರು ಇದ್ದಾಗ ಸಾಲ ಮಾಡಿಲ್ಲವ, ಬಿಜೆಪಿಯವರು ಇದ್ದಾಗ ಸಾಲ ಮಾಡಿದಾರ. ಮತ್ತು ಅವರು ಹೊಣೆ ಹೊರ್ತಾರ. ಮೊದಲು ಅವರು ಬಿಜೆಪಿಯವರು ಆತ್ಮಾವಲೋಕನ ಮಾಡ್ಕೋಬೇಕು. GST ಈಗ ನಾವು 4 ಲಕ್ಷ ಚಿಲ್ಲರು GST ತುಂಬ್ತಾ ಇದ್ದೀವಿ. ನೀವು ರಾಜ್ಯಕ್ಕೆ ಕೊಡೋದು ಬರೀ 40,000 ಕೋಟಿ ಕೊಡ್ತಾ ಇದ್ದೀರಿ. ಇದು ಅನ್ಯಾಯ ಅಲ್ವಾ? ಇದ್ರ ಬಗ್ಗೆ ಬೊಮ್ಮಾಯಿಯವರು ಲೋಕಸಭಾ ಸದಸ್ಯರಾಗಿ ಇವ್ರಿಗೆ ಧ್ವನಿ ಎತ್ತಕ್ಕೆ ಬರೋದಲ್ವಾ? ಇಂಥವೆಲ್ಲ ಬಿಟ್ಟು ಬರೀ ಇವು ಕಾಂಗ್ರೆಸ್ ಟೀಕೆ ಮಾಡೋದು ಬೊಮ್ಮಾಯಿಯವ್ರ ಕೆಲಸ ಆಗಿಬಿಟ್ಟಿದೆ.